ಹೂವು ಚೆಲುವೆಲ್ಲ ನಂದೆಂದಿತು ಎಂಬ ಹಾಡನ್ನು ನೀವು ಕೇಳಿದ್ದೀರಾ. ನಮ್ಮ ಗಾರ್ಡನಲ್ಲಿ ಇರುವಂಥ ಕಲರ್ಫುಲ್ ಆಗಿರುವಂಥ ಹಸಿರು ಆಗಿರೋದು, ಹಳದಿ ಆಗಿರ್ಬೋದು, ಬಿಳಿ ಆಗಿರ್ಬೋದು, ಕೆಂಪು ಆಗಿರ್ಬೋದು, ಬೇರೆ ಬೇರೆ ತರಾವರಿ ಹೂಗಳನ್ನ ನಾನಿವತ್ತು ಇಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಕೆಂಪುದಿದೆ, ಹಸಿರು ಇದೆ. ಆ ಕಲರ್ ನೋಡೋದಕ್ಕೆ ಕಣ್ಣಿಗೆ ತಂಪಾಗುವಷ್ಟು ಚೆನ್ನಾಗಿರುವಂಥದ್ದು ಕಲರು. ಎಷ್ಟೊಂದು ವೆರೈಟಿ ಇದೆ, ಒಂದೇ ಥರ ಅಲ್ಲ, ಕಾಡು ವೆರೈಟಿ ಇದೆ, ಕಷ್ಟಪಟ್ಟು ಬೆಳೆಸಿರುವಂಥದ್ದಿದೆ. ಕೆಲವೊಂದಕ್ಕೆ ಹೆಸರು ಗೊತ್ತಿದೆ, ಕೆಲವೊಂದಕ್ಕೆ ಹೆಸರು ಗೊತ್ತಿಲ್ಲ. ಚಿಕ್ಕ ಜಾಗದಲ್ಲೇ ಒಂಚೂರು ಮಣ್ಣಿದ್ರೆ ಆ ಜಾಗದಲ್ಲೇ ಬೆಳೆದಿರುವಂಥದ್ದು, ಎಂಟ್ರಿ ವೇನಲ್ಲಿ ಇರುವಂಥದ್ದು. ಈ ರೀತಿಯಾಗಿ ನಿಮಗೆ ನೂರಾರು ಹೂಗಳು, ಅದನ್ನು ಬೆಳಗಾಗಿ ವಾಕಿಂಗ್ ಹೋದಾಗ ನೋಡೋದೇ ಒಂದು ಸಂಭ್ರಮ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ನಾನೊಬ್ಬಳೇ ನೋಡಿ ಸಂತೋಷ ಪಡೋದಲ್ದಲೆ ಎಲ್ಲರೂ ಸಂತೋಷ ಪಡಲಿ, ನೋಡಲಿ ಅನ್ನೋ ಇದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತರಾವರಿ ಇದೆ, ಕಾಡು ವೆರೈಟಿ ಇದೆ, ಕಷ್ಟಪಟ್ಟು ಬೆಳೆಸುವಂಥದ್ದಿದೆ. ಕೆಂಪು ಕಲರ್ ಇದೆ, ಬಿಳಿ ಕಲರ್ ಇದೆ, ಹಳದಿ ಕಲರ್ ಇದೆ. ಆ ಕಲರ್ಗಳನ್ನ ನೋಡೋದಕ್ಕೆ ಸಂತೋಷ ಅನಿಸುತ್ತೆ. ತುಂಬ ಆರೈಕೆ ಏನು ಮಾಡದಲೇ ಬೆಳೆದಿರುವಂಥದ್ದು ಇವು ನಮಗೆ ಅಂತ ಅನಿಸುತ್ತೆ ತನ್ನಷ್ಟಕ್ಕೆ ತಾನೇ. ಇದು ನೋಡಿ, ಸಣ್ಣ ಜಾಗದಲ್ಲೇ ಪರ್ಪಲ್ ಕಲರ್ ಫ್ಲವರ್ ಬಿಟ್ಟಿದೆ. ಇದು ಎಕ್ಕದ ಗಿಡ ತುಂಬ ಅವ್ವ ದೇವರುಗಳಿಗೆ ಇಷ್ಟ ಅಂತ ಹೇಳ್ತಾರೆ. ಅದು ಬೇಕಾದಷ್ಟು ಬಿಟ್ಟಿರುವಂಥದ್ದು. ಇದು ನೋಡಿ ಬೋಗನ್ವಿಲಿಯಾ, ಇದು ಕಲರ್ ಇದೆ. ಇದು ಬಿಳಿ ಕಲರ್, ನೋಡೋದಕ್ಕೆ ಕಣ್ಣಿಗೆ ಖುಷಿ ಆಗುವಷ್ಟು ಚೆನ್ನಾಗಿ ಅದು ಕಾಣಿಸ್ಕೊಂಡಿದೆ. ಅದೇ ಥರ ಕೆಂಪು ಹೂವು, ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಸಿರು ಮಧ್ಯದಲ್ಲಿ ಕೆಂಪುದು ಏನೋ ಒಂದು ಇಟ್ಟಿರೋಂಗೆ ಚೆನ್ನಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಇದನ್ನು ಅಷ್ಟೇ ತುಂಬ ಹತ್ತಿರದಿಂದ ನೋಡಿರುವಂಥದ್ದು. ಇದು ಸದಾಬಹಾರ್ ಅಂತ ಹೇಳ್ತೀವಿ ನೋಡಿ, ಸಣ್ಣ ಜಾಗ, ಇಷ್ಟು ಜಾಗ ಇದೆ, ಆ ಮಣ್ಣೊಳಗಡೆ ಅದು ಬೆಳೆದಿರುವಂಥದ್ದು. ಇದು ನೋಡಿ ಯೆಲ್ಲೋ ಕಲರು, ಗ್ರೀನ್ ಮಧ್ಯದಲ್ಲಿ ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಣ್ಣಿಗೆ ಅಷ್ಟು ತಂಪಂತ ನಮಗೆ ಅನ್ನಿಸ್ತಾ ಹೋಗುತ್ತೆ. ನೋಡಿ, ಇದು ಯೆಲ್ಲೋ ಕಲರು. ಈ ಯೆಲ್ಲೋ ಕಲರ್ ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ಎಂಟ್ರಿ ವೇನಲ್ಲೂ ಹಾಕಿದ್ದೀವಿ ನಾವು. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಅಷ್ಟೇ ನೋಡಿ, ಎಷ್ಟು ಗಿಡ, ತುಂಬ ಹಸಿರು ಗಿಡ, ಅದ್ರ ಮೇಲೆ ಬಿಳಿ ಹೂವು ನಿಮಗೆ ಕಾಣಿಸ್ತಾ ಹೋಗುತ್ತೆ, ಬಿಳಿ ಕಲರ್ ಹೂವು. ಇದ್ರ ಜೊತೆಗೆ ಇದು ಒಳ್ಳೆ ಸುವಾಸನೆಯೂ ಇದ್ರೊಳಗಡೆಗೆ ಇರ್ತಾ ಹೋಗುತ್ತೆ. ನೋಡಿ, ಇದನ್ನು ಅಷ್ಟೇ ಸದಾಬಹಾರ್ ಅಂತ ಹೇಳ್ತಾರೆ. ಇದನ್ನು ಅಷ್ಟೇ ಬಿಳಿದು ಇಷ್ಟು ಜಾಗ, ಅದಕ್ಕೆ ಜಾಸ್ತಿ ಜಾಗ ಬೇಕಾಗಿಲ್ಲ. ಒಂಚೂರು ಜಾಗ ಎಲ್ಲೋ ಮಣ್ಣು ಇತ್ತು ಅದು ಸಿಕ್ಕಾಕೊಳ್ಳುತ್ತೆ ಅಂದರೆ ಆ ಜಾಗದಲ್ಲೇ ಅದು ಬೆಳೀತಾ ಹೋಗುತ್ತೆ. ಇದು ಇನ್ನೊಂದು ಬಿಳಿ ಕಲರ್ ಹೂವು, ಇದು ಒಳ್ಳೆ ಸುವಾಸನೆ ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ತೋಟದಲ್ಲಿರುವಂಥ ಬೇರೆ ಬೇರೆ ಕಲರ್ ಹೂವುಗಳನ್ನ ನಾನು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಚೆಲುವೆಲ್ಲ ನಂದೆಂದಿತ್ತು ಅಂತ ಒಂದು ಹಾಡಿದೆ, ಹೂವು ಚೆಲುವೆಲ್ಲ ನಂದೆಂದಿತ್ತು ಅಂತ. ಇದನ್ನು ನೋಡಿದ್ರೆ ನಿಜ ಅಂತ ಅನಿಸುತ್ತೆ. ಅದು ಎಲ್ಲ ಚೆಲುವೆಗಳಿಗಿಂತ ಇದು ಸುಂದರವಾಗಿ ಕಾಣಿಸಿರುವಂಥದ್ದು ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.